ಹಿರಿಯರ ಎಲ್ಲರ ಆಶೀರ್ವಾದ ಖುಷಿಗಿರುತ್ತೆ. ಸ್ವಲ್ಪ ಅಪ್ಪಗೆ ನಮ್ಮ ಆಶ್ರಮಕ್ಕೆ ವಿದ್ಯಾ ಮತ್ತು ರಮೇಶ್ ಅವರ ದಂಪತಿಗಳು ಬಂದು ತಮ್ಮ ಮಗಳ ಎಷ್ಟನೇ ವರ್ಷ ಹುಟ್ಟದಮ್ಮ? ತಮ್ಮ ಮಗಳ 4ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸುರಕ್ಷಾ ಜೀವನ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ತಂದಿರೋ ವಿಚಾರ. ಯಾಕೆಂತಂದ್ರೆ ಅವ್ರು ನಮಗೆ ಪರಿಚಯನೇ ಇಲ್ಲ. ಯಾರ್ದೋ ಮೂಲಕ ಒಂದು ಫೋನ್ ನಂಬರ್ ಇಂದ ನನಗೆ ಕಾಲ್ ಮಾಡಿ ಮಧ್ಯಾಹ್ನ ಮೇಡಮ್ ಹಿಂಗೆ ಹುಟ್ಟುಹಬ್ಬ ಆಚರಿಸ್ಕೊಂತೀವಿ ಅಂತಂದ್ರು. ನಿಜವಾಗ್ಲೂ ಎಲ್ಲ ನಮ್ಮ ಆಶ್ರಮದ ವತಿಯಿಂದ, ನಮ್ಮ ಆಶ್ರಮದಲ್ಲಿರುವಂಥ ಎಲ್ಲ ತಾಯಂದಿರಿಂದ, ಎಲ್ಲ ಹಿರಿಯ ಜೀವಿಗಳಿಂದ ಈ ಮಗುಗೆ ತುಂಬ ಹೃದಯದ ಒಂದು ಆಶೀರ್ವಾದ ಸಿಗಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದೇವ್ರ ಈ ಮಗುಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಬಯಸ್ತಾ ಇದ್ದೀನಿ. ಇದೇ ರೀತಿ ಈ ರೀತಿ ಹುಡುಕೊಂಬಂದು ಎಲ್ಲೆಲ್ಲೋ ಹೋಟೆಲು ಅಲ್ಲಿ ಇಲ್ಲಿ ಪಾರ್ಟಿಗಳು ಮಾಡ್ತಾರೆ. ಅದರಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ಈ ಸಣ್ಣ ಮಗುವಿನ ಒಂದು ಹುಟ್ಟಿದಬ್ಬ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲರಿಗೂ ಇದು ಮಾದರಿ ಆಗ್ಬೇಕು, ಒಂದು ಸ್ಫೂರ್ತಿ ಆಗ್ಬೇಕು. ತುಂಬಾನೇ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು, ಖುಷಿ ಎಲ್ಲ ಹೇಳಿ. ಹುಟ್ಟುಹಬ್ಬದ ಶುಭಾಶಯಗಳು, ಖುಷಿ. ಹುಟ್ಟುಹಬ್ಬದ ಶುಭಾಶಯಗಳು, ಖುಷಿ. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ, ಆಯಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ. ನೋಡು ಅವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನಗಾಡ್ತಿದಾರೆ. ಇನ್ನೊಂದು ಮಗು ನೋಡಿ ಒಂದೆರಡು ತಿಂಗಳಾಯ್ತು, ಒಂದೆರಡು ತಿಂಗಳು ಬರೀ ಮೀನಾ. ಶುಭಾಶಯಗಳು. ಎಲ್ಲರೂ ಆಶೀರ್ವಾದ ಮಾಡಿದ್ರು. ಆಯ್ತಾ? ಅಜ್ಜ ಇದಾರೆ, ಅವ್ರು ಬಿಟ್ರಿ ಇದಾರೆ. ಎಲ್ಲರಿಗೂ ಅಷ್ಟು ಧೈರ್ಯವಾಗಿರಲ್ಲ. ನಿಜ ಖುಷಿ ಆಗ್ತದೆ ನನಗಂತೂ. ಮಾಡಿ ದೃಷ್ಟಿ ಆಗ್ಬಾರ್ದು. ನಮ್ಮ ಆಶ್ರಮದಲ್ಲಿ ಎಲ್ಲರದ್ದು ಆಶೀರ್ವಾದದ ಜೊತೆ ಇದ್ದಾರೆ. ಅಜ್ಜಿಯದೆಲ್ಲ ಮಾತಾಡ್ಸಿ ಬರ್ತಿದ್ಯಾ? ಹೌದಾ? ನೋಡಿ ಎಷ್ಟು ಚೆನ್ನಾಗಿ ದೃಷ್ಟಿ ತೆಗೆದು